ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತಹ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನು ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವ ದೇವರು ಆಚನಾಗಿದ್ದಾನೆ. ಹಲ್ಲೆಲೂಯ. ನಮಗೆಲ್ಲರಿಗೂ ಗೊತ್ತಿದೆ. ಹಲ್ಲೆಲೂಯ. ಯಾವುದೇ ರೀತಿಯಲ್ಲಿ ದೇವರ ದೈವತ್ವ ವಿಚಾರವಾಗಿ ಸಂಶಯ ನಮಗಿಲ್ಲ. ಯಾವುದೇ ಪರಿಸ್ಥಿತಿ ಕಷ್ಟಗಳು ಬಂದರೂ ಕೂಡ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಎರಡನೇ ಅರಸುಗಳ ಪುಸ್ತಕ 13ನೇ ಅಧ್ಯಾಯ 14ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಈ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ವಾಕ್ಯವನ್ನ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಪೂರ್ವಭಾವಿ ಹಿನ್ನೆಲೆ ಏನೆಂದು ನೋಡುವಾಗ, ಈ ಒಂದು ದಿನಮಾನದಲ್ಲಿ ಎಲೀಷನು ಪ್ರವಾದಿಯಾಗಿರ್ತಾನೆ. ಆತನ ಕೊನೆಯ ದಿನಗಳಲ್ಲಿ ಆತನಿದ್ದಾನೆ. ಕೊನೆಯ ದಿನಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಯೋವಾಷನು ಎನ್ನುವಂತಹ ಒಬ್ಬ ರಾಜನು ಅಲ್ಲಿ ಸಮಾರ್ಯ ದೇಶದ ರಾಜನಾಗಿರುತ್ತಾನೆ. ಆ ರಾಜನು ಒಂದು ವಿಚಾರವನ್ನ ಏನ್ ತಿಳಿದನೆಂದರೆ, ಈ ಎಲೀಷನು ಒಂದು ರೋಗದಲ್ಲಿ ಬಿದ್ದಿದ್ದಾನೆ. ಆತನ ಕೊನೆಯ ದಿನಗಳಲ್ಲಿ ಆತನ ಇದ್ದಾನೆ ಅಂತಂದಾಗ ಆತನು ನೋಡುವುದಕ್ಕೆ ಆತನು ಆ ಎಲೀಷನ ಬಳಿಗೆ ಬರ್ತಾರೆ. ಬರುವಂತ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯಲ್ಲಿ ವಾಕ್ಯಗಳು ಬರೆಯಲ್ಪಟ್ಟಿದೆ. ಇಸ್ರೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ ಇಸ್ರೇಲರಿಗೆ ರಥರಥಾಶ್ವ ಬಲಗಳಾಗಿದ್ದವರೇ ಎಂದು ಕೂಗುತ್ತ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅಚ್ಚನು. ಪ್ರವಾದಿಯನ್ನ ನೋಡಿ, ಆ ಸ್ಥಿತಿಯನ್ನ ನೋಡಿ ಬಹಳ ಘೋರವಾಗಿ ಅಳುವುದಕ್ಕೆ ಪ್ರಾರಂಭಿಸಿದನು. ಇಲ್ಲಿ ನಾವು ಗಮನಿಸವಾದ ವಿಚಾರ ಏನಂತಂದ್ರೆ, ಯಾವುದೇ ಪ್ರವಾದಿ ಆದ್ರೂ ಕೂಡ, ಯಾವುದೇ ದೇವ ಮನುಷ್ಯನಾಗಿದ್ರು ಕೂಡ ಆತನು ಮನುಷ್ಯನೇ ಆಗಿದ್ದಾನೆ. ಹಲ್ಲೆಲೂಯ. ಆದ್ರೆ ದೇವರು ಕೆಲವರಿಗೆ ಮಾತ್ರವೇ ದೇಹ ಸಮೇತವಾಗಿ ಪರಲೋಕ ಹೋಗುವುದಕ್ಕೆ ಕೃಪೆ ಕೊಟ್ಟನೆಂದು ನಾವು ನೋಡ್ತಾ ಇದ್ದೇವೆ. ಆದ್ರೆ ನಾವು ಯಾವುದೇ ರೀತಿಯಲ್ಲಿ ಜಡ್ಜ್ಮೆಂಟ್ ಗೆ ತೆಗೆದುಕೊಳ್ಳೋದಕ್ಕಾಗಲಿಲ್ಲ. ಅವರನ್ನು ಯಾಕೆ ಆ ರೀತಿಯಲ್ಲಿ ಕರ್ಕೊಂಡು ಹೋದ್ರು, ಇವರನ್ನು ಯಾಕೆ ಈ ರೀತಿಯಲ್ಲಿ ಇಟ್ಟರು ಅಂತ ಅನ್ಕೊಂಡು ಜಡ್ಜ್ಮೆಂಟ್ ಅವರ ವಿಚಾರವಾಗಿ ಅವರ ತಿಳಿದಿರುವಂತಹ ದೇವರು ಅವರಿಗೆ ತಕ್ಕ ಹಾಗೆ ಅವರನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನೋಡೋಣ ಆ ಟಾಪಿಕ್. ಮುಂದಿನ ದಿವಸದಲ್ಲಿ ಯಾವ್ದಾದ್ರು ದಿವಸದಲ್ಲಿ ಹೋಗೋಣ. ಇವತ್ತಿನ ದಿವಸ ಬೇಡ. 15ನೇ ವಚನವನ್ನು ನೋಡೋಣ. ಆಗ ಎಲೀಷನು ಇಸ್ರೇಲರ ಅರಸರಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು. ಅವನು ತರಿಸಿದನು. ಬಿಲ್ಲನ್ನ, ನೀನು ಬಾಣವನ್ನ ತರಿಸು ಎಂದು ಹೇಳಿದನು. ಆಗ ಅವನು ತರಿಸ್ತಾನೆ. ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಕೈಯ ಮೇಲೆ ಇಟ್ಟು, ಯಾರ ಕೈಯ ಮೇಲೆ ಇಟ್ಟು, ಬಿಲ್ಲನ್ನು ಹಿಡಿದುಕೋ, ಆತನು ಹಿಡಿದಿದ್ದಾನೆ. ತದನಂತರ ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಕೈಯ ಮೇಲೆ ಇಟ್ಟು ಮೂಡನ ದಿಕ್ಕಿಗಿರುವ ಕಿಟಕಿಯನ್ನು ತೆರೆ ಎಂದನು. ಅವನು ತೆರೆದನು. ಅನಂತರ ಬಾಣವನ್ನೆಸೆ ಎಂದು ಅವನು ಎಸೆಯಲು, ಆದರೆ ಆವಾಗ ಒಂದು ಪ್ರವಾದನೆಯ ಮಾತನ್ನ ನೀನು ಬೂಡನ ಕಡೆಗೆ ಎಸೆದಾದ ಸಂದರ್ಭದಲ್ಲಿ ಬಂದಂತಹ ಪ್ರವಾದನೆ ವಾಕ್ಯ, ಇದು ಜಯಪ್ರದವಾದ ಯೆಹೋವನ ಬಾಣ, ಅರಾಮ್ಯರನ್ನು ಜಯಿಸುವ ಬಾಣ. ನೀನು ಅರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಎಂದು ಹೇಳಿದನು. ಹಲ್ಲೆಲೂಯ. ತನ್ನ ಒಂದು ಜೀವಮಾನ ಕಾಲವನ್ನ ಬಿಟ್ಟು ಹೋಗುತ್ತಿರುವಂತಹ ಎಲೀಷ ಕೊನೆಯ ಒಂದು ಪ್ರವಾದನೆಯನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ಇಸ್ರೇಲರ ರಾಜನಿಗೆ ಕೊಡ್ತಾ ಇದ್ದಾರೆ. ಯಾವ ಒಂದು ಸಿಂಬಾಲಿಕ್ ಆಗಿ ಕೊಡ್ತಾ ಇದ್ದಾನೆ? ಬಾಣವನ್ನ ಮೂಡನ ದಿಕ್ಕಿಗೆ ಎಳೆದು ಬಿಡುವ ಮುಖಾಂತರವಾಗಿ. ನೋಡಿ, ನಮ್ಮ ಜೀವಿತದಲ್ಲೂ ಕೂಡ ಕರ್ತನು ಕೆಲವು ಕಾರ್ಯಗಳನ್ನ ಮಾಡುವಾಗ ನಮಗೆ ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ಕೆಲವು ವಿಚಾರಗಳನ್ನ ಹೇಳಿಕೊಡುವಂತ ಸಮಯದಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಕೆಪಾಸಿಟಿ ನಮಗಿರಬೇಕು, ಅಥವಾ ಅದನ್ನ ಮಾಡುವಂತ ಕೆಪಾಸಿಟಿ ನಮಗಿರಬೇಕು. ನೋಡ್ರಿ, ನಾವು ಅದನ್ನ ಸ್ವಸ್ಥ ಮಾಡುವಂತ ಸಂದರ್ಭದಲ್ಲಿ ಆತನಿಗೆ ಸ್ವಸ್ಥತೆ ಎಲ್ಲಿತ್ತು? ಆತನ ವಿಧೇಯತೆಯಲ್ಲಿತ್ತು ಎಂದು ನಾವು ನೋಡ್ತೇವೆ. ಆತನು 7 ಬಾರಿ ಯೋರ್ದಾನ್ ಹೊಳೆಯಲ್ಲಿ ಯಾವುದೇ ವಿಶೇಷವಾದ ಗಿಡಮೂಲಿಕೆಗಳ ರೋಗವನ್ನ ಶಾಂತಿ ಮಾಡುವ ಶಕ್ತಿ ಅಲ್ಲಿಲ್ಲ. ಅಥವಾ ಯೋರ್ದಾನ್ ಹೊಳೆದ ನಡೆಯೋದ್ರ ಮುಖಾಂತರವಾಗಿ ಆ ನಡೆಯುವಂತ ಹೆಜ್ಜೆಯಲ್ಲಿರುವಂತ ಮಣ್ಣಲ್ಲಿ ಯಾವುದೇ ರೋಗ ನಿರೋಧಕ ಶಕ್ತಿಯಾಗಲಿ, ರೋಗವನ್ನು ಗುಣಪಡಿಸುವ ಶಕ್ತಿಯಾಗಲಿ ಇಲ್ಲ. ಆದರೆ ಅದೇ ರೀತಿಯಲ್ಲಿ ಆತನು ಆ ಯೋರ್ದಾನ್ ಎಂಬ ಸ್ಥಳದಲ್ಲಿ ಯಾವುದೋ ಒಂದು ಮಹಿಮೆ ಇದೆ, ಯಾವುದೋ ಒಂದು ಶಕ್ತಿ ಇದೆ ಅನ್ನೋ ರೀತಿಯಲ್ಲ, ಅಲ್ಲಿ ನಾವು ಒಂದು ವಿಧೇಯತೆಯ ಕಾರ್ಯವನ್ನ ಮಾಡಬೇಕಾಗಿದ್ದು, ಅದಕ್ಕೋಸ್ಕರವಾಗಿ ಸ್ವಸ್ಥವಾಯಿತು ಎಂದು ನಾನು. ಅದೇ ರೀತಿಯಲ್ಲಿ ಈ ಇಸ್ರೇಲರ ರಾಜನು ಕೂಡ ಯಾವ ರೀತಿಯಲ್ಲಿ ಎಲೀಷನು ಹೇಳುತ್ತಾರೋ ಅದೇ ರೀತಿಯಲ್ಲಿ ಮಾಡಿದರ ನಿಮಿತ್ತವಾಗಿ
ಆತನಲ್ಲಿ ಪ್ರವಾದನೆ ವಾಕ್ಯಗಳನ್ನು ಹೇಳಿದ್ರೆ, ಇದು ಜಯಪ್ರದವಾದ ಯೆಹೋವನ ಬಾಣ, ಅರಾಮ್ಯರನ್ನು ಜಯಿಸುವ ಬಾಣ, ನೀನು ಅರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮ. ನಿನ್ನ ಜಯ ವಿಧೇಯತೆಯಲ್ಲಿದ್ದು ನೀನು ವಿಧೇಯನಾಗಿ ಕೇಳಿದರೆ ನಿಮಿತ್ತವಾಗಿ ನಿನಗೆ ಜಯ ಸಿಗುತ್ತದೆ ಅನ್ನೋದನ್ನ ಇಲ್ಲಿ ಹೇಳೋದನ್ನ ಗಮನಿಸ್ತೇವೆ. ಆದ್ರೆ ನಮ್ಮ ಟಾಪಿಕ್ ಇದು ಇವತ್ತಿನ ದಿವಸದ ಅದಲ್ಲ. ಮುಂದೆ ಹೋಗೋಣ. 18ನೇ ವಚನದಲ್ಲಿ, ಇದಲ್ಲದೆ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು ಇವುಗಳಿಂದ ನೆಲವನ್ನು ಹೊಡಿ ಅಂದನು. ಅವನು 3 ಸಾರಿ ಹೊಡೆದು ಸುಮ್ಮನೆ ನಿಂತನು. ಇಲ್ಲಿ ಬಾಣಗಳನ್ನ ಹೊಡಿ ಎಷ್ಟು ಸಾರಿ ಅಂತ ಹೇಳಿಲ್ಲ, ಬಾಣಗಳನ್ನು ಹೊಡಿ ಅಂತ ಅನ್ಕೊಂಡು ನೆಲಕ್ಕೆ ನೀನು ಹೊಡಿ ಅಂತ ಅನ್ಕೊಂಡು ಹೇಳ್ತಾರೆ. ಆದ್ರೆ ಮುಂದೆ ನೋಡ್ರಿ 19ನೇ ವಚನದಲ್ಲಿ, ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5-6 ಸಾರಿ ಹೊಡೆಯಬೇಕಾಗಿತ್ತು, ಹಾಗೆ ಮಾಡಿದ್ದರೆ ಅರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದದ್ರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಎಷ್ಟು ಬಾರಿ ಪ್ರಾರ್ಥನೆ ಮಾಡಬೇಕು, ಎಷ್ಟು ದಿನ ಪ್ರಾರ್ಥನೆ ಮಾಡಬೇಕು ಅನ್ನೋದು ಯಾಕೆಂದ್ರೆ ಮೊದಲೆಲ್ಲ ನಾವು ಯಾವ ರೀತಿ ಕೇಳ್ತಾ ಇದ್ದೀವಿ ಅಂತಂದ್ರೆ, ಈಗಲೂ ಕೂಡ ಕೆಲವರು ಬರ್ತಾರೆ ನಮ್ಮ ಬಳಿ, ನಾನು ಒಂದು 5 ವಾರ ಪ್ರಾರ್ಥನೆ ಮಾಡಿದ್ರೆ ನನಗೆ ಉತ್ತರ ಸಿಗುತ್ತಾ? ಈ ಹಿಂದಿನ ನಮ್ಗೆ ಅನ್ಯ ಜನರಾಗಿದ್ದಾಗ ಇಷ್ಟು ದಿನ ಉಪವಾಸ ಮಾಡ್ರಿ, ಇದನ್ನೆಲ್ಲ ಕೊಡ್ರಿ, ಇದನ್ನೆಲ್ಲ ಬರೀರಿ, ಇದನ್ನೆಲ್ಲ ಇದು ಮಾಡ್ರಿ ಅಂತ ಅನ್ಕೊಂಡು ನಮಗೆ ಹೇಳಿ ಕೊಟ್ಟು ಅದನ್ನ ಮಾಡಿಸಿ ನಮಗೆ ಅಭ್ಯಾಸ ಆಗಿದೆ. ಅದಕ್ಕೋಸ್ಕರವಾಗಿ ಇಷ್ಟು ದಿನದ ಉಪವಾಸ ಆದ ಕೂಡಲೇ ನನಗೆ ದೇವರು ಜಯ ಕೊಡ್ತಾರ, ದೇವರು ಉತ್ತರ ಕೊಡ್ತಾರ ಅಂತ ಅನ್ಕೊಂಡು, ಒಂದು ವೇಳೆ ದೇವರು ಸ್ಪಷ್ಟವಾಗಿ ತಿಳಿಸಿದ್ರೆ ಖಂಡಿತವಾಗಿ ಆ ಸೇವಕರ ಮುಖಾಂತರ ಪ್ರವಾದಿಯ ಮುಖಾಂತರ ತಿಳಿಸುವಾಗ ಒಂದು ವೇಳೆ ಅದರ ಟರ್ಮ್ಸ್ ಯಾವುದೇ ರೀತಿಯಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ನೀನು ಎಲ್ಲಿಯ ತನಕ ಪ್ರಾರ್ಥನೆ ಮಾಡಬೇಕು? ಉತ್ತರ ಸಿಗೋ ತನಕ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಉತ್ತರ ಸಿಗೋ ತನಕ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಇಲ್ಲಿ ನೋಡ್ರಿ, ರಾಜನು ಅಲ್ಲಿ ಬಾಣವನ್ನ ಹೊಡಿ ಅಂತ ಅನ್ಕೊಂಡು ಹೇಳೋದು. ಎಷ್ಟು ಸಾರಿ ಅಂತ ಹೇಳಿಲ್ಲ, ಏನಕ್ಕೆ ಅಂತ ಹೇಳಿಲ್ಲ, ಆದ್ರೆ ಬಾಣವನ್ನು ಹೊಡೆಯಿದ್ದಾಳೆ. ಅವನು 3 ಸಾರಿ ಹೊಡೆದವ್ರು ಸುಮ್ಮನೆ ನಿಂತುಕೊಂಡ್ಬಿಟ್ಟು. ಆದ್ರೆ ಪ್ರವಾದಿ ಹೇಳ್ತಾ ಇದ್ದಾನೆ, ನೀನು 3 ಸಾರಿಗೆ ನಿಲ್ಲಿಸಬಾರ್ದಿತ್ತು, 4-5 ಸಾರಿ ಹೊಡೆಯಬೇಕಿತ್ತು. ಆವಾಗ ಅಲ್ಲಿರುವಂತ ಜನರೆಲ್ಲರೂ ಕೂಡ ಅಲ್ಲಿ ಆ ಶತ್ರುಗಳು ನಾಶವಾಗಿ ಹೋಗುತ್ತಾ ಇದ್ರು. ಹಲ್ಲೆಲೂಯ. ಕೆಲವು ಬಾರಿ ನಮ್ಮ ಆಶೀರ್ವಾದಕ್ಕೆ, ನಮ್ಮ ಪ್ರಾರ್ಥನೆಯ ಫಲವನ್ನು ನಾವು ಹೊಂದುವುದಕ್ಕೆ ನಾವೇ ನಮ್ಮ ಪ್ರಯತ್ನಗಳು, ನಾವು ಮಾಡುವಂತ ಕಾರ್ಯಗಳು ಪ್ರಾಮುಖ್ಯವಾಗಿರ್ತದೆ. ಕರ್ತನು ಹೇಳುವುದನ್ನ ಯಾವಾಗ ನಾವು ಗಮನಿಸ್ತೇವೆ. ಯಾಕಂದ್ರೆ ನೋಡ್ರಿ, ವಿಮೋಚನಾ ಕಾಂಡ 17ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, ವಿಮೋಚನಾ ಕಾಂಡ 17ನೇ ಅಧ್ಯಾಯ 11ನೇ ವಚನ, ವಿಮೋಚನಾ ಕಾಂಡ 17ನೇ ಅಧ್ಯಾಯ 11ನೇ ವಚನ, ಮೋಶೆ ತನ್ನ ಕೈಗಳನ್ನ ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಲೇಕ್ಯರು ಅಲ್ಲಿ ಬಲವಾಗಿರು. ಅವರ ಶತ್ರುಗಳು ಮೋಶೆ ಕೈ ಕೆಳಗಡೆ ಇಳಿಸಿದಾಗ ಶತ್ರುಗಳು ಬಲವಾಗ್ತಾ ಇದ್ರು, ಮೋಶೆ ಕೈ ಎತ್ತಿದಾಗ ಅಲ್ಲಿ ಇಸ್ರಾಯೇಲರು ಬಲವಾಗ್ತಾ ಇದ್ರು ಅಂತ ಗಮನಿಸ್ತೇವೆ. ಹಾಗಾದ್ರೆ ಅರ್ಥ ಏನಂತಂದ್ರೆ, ಮೋಶೆಯ ಒಂದು ಪ್ರಾರ್ಥನೆ ಇಸ್ರಾಯೇಲರನ್ನು ಹೋರಾಟ ಮಾಡುವುದಕ್ಕೆ ಬಲಪಡಿಸುವುದನ್ನ ಅರ್ಥ. ಆದ್ರೆ ಈ ವಿಚಾರವು ಎಲ್ಲಿ ನಡೀತಾ ಇದೆ, ಅಲ್ಲಿ ಯಾವುದೇ ರೀತಿಯಲ್ಲಿ ಇಸ್ರಾಯೇಲರು ನಡೀತಿದ್ದ ಯುದ್ಧದ ವಿಚಾರ ಅಲ್ಲಿ ಸ್ಕ್ರೀನ್ ಅಲ್ಲಿ ಮೋಶೆಗೆ ಹಾಕಿರ್ಲಿಲ್ಲ, ಅಥವಾ ಮೋಶೆ ಪ್ರಾರ್ಥನೆ ಮಾಡುವ ವಿಚಾರ ಇಸ್ರೇಲ್ ಸ್ಕ್ರೀನ್ ಅಲ್ಲಿ ಹಾಕ್ತಾರೆ. ನಾವು ಓದುವಾಗ ಹೆಂಗೆ ಓದ್ತೀವಿ ಅಂತಂದ್ರೆ ಅವರಿಗೂ ಇದು ಗೊತ್ತಿತ್ತು ಅನ್ನೋ ರೀತಿಯಲ್ಲಿ ಓದಿ. ಆದ್ರೆ ಅಲ್ಲಿ ಇಬ್ಬರಿಗೂ ಕೂಡ, 2 ಪಂಗಡಗೂ ಕೂಡ, ಅಲ್ಲಿರುವಂತ 3 ಜನರಿಗೂ ಇಲ್ಲಿರುವಂತ ಇಸ್ರೇಲ್ರಿಗೂ ಈ ವಿಚಾರ ಗೊತ್ತಿರಲಿಲ್ಲ. ಆದ್ರೆ ಮೋಶೆ ತನ್ನ ಕೈಯನ್ನು ಎತ್ತಿ ಪ್ರಾರ್ಥನೆ ಮಾಡುವಾಗ ಇದನ್ನ ಬರೆದಂತ ಮೋಶೆ ಯಾವಾಗ ಬರೀತಾನೆ, ಆ ಯುದ್ಧದ ಸಂದರ್ಭದಲ್ಲಿ ಸತ್ಯವೇದವನ್ನ ಆ ವಾಕ್ಯಗಳನ್ನ ಬರೆದಿಲ್ಲ, ತದನಂತರ ಬರೆದಂತ ವಿಚಾರ. ಆವಾಗ ಮೋಶೆ ಬರೀತಾನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ, ಕರವನ್ನು ಎತ್ತಿ ಪ್ರಾರ್ಥನೆ ಮಾಡುವಾಗ ಇಸ್ರೇಲರು ಅಲ್ಲಿ ಜಯವಂತ ಇದ್ರು. ನಾನು ಎಲ್ಲಿಂದ ತಿಳಿದುಕೊಂಡೆ ನೋಡುವಾಗ ಈ ಯುದ್ಧವಾದ ನಂತರ ಇವರ ಮಧ್ಯದಲ್ಲಿ ಡಿಸ್ಕಷನ್ ಆಗಿರ್ಬೋದು. ಸ್ವಲ್ಪ ಹೇಗಿತ್ತಪ್ಪ ಯುದ್ಧ ಅಂತ ಅನ್ಕೊಂಡು ಮೋಶೆ ಏನಾದ್ರು ಕೇಳಿದಾಗ ಹೇಳಿರ್ಬೋದು, ಸ್ವಲ್ಪ ಹೊತ್ತು ನಾವು ಹೆಂಗೋ ಜಯ ಹೊತ್ತಾ ಇದ್ವಿ, ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ಲರೂ ನಮ್ಮ ಸೈನಿಕರು ಸಾಯ್ತಾ ಇದ್ರು,
ಇದು ಏನು ಎಂದು ತಿಳಿದಾಗ ಮೋಶೆ ಅದನ್ನ ಅರ್ಥ ಮಾಡಿಕೊಂಡಿರಬಹುದು, ಅದನ್ನ ಸರ್ವೆ ಮಾಡಿಕೊಂಡಿರೋದು, ಗ್ಲಾನ್ಸ್ ಮಾಡಿಕೊಳ್ಳೋದು. ನಾನು ಯಾವಾಗ ಕೈಗಳನ್ನೆತ್ತು ಪ್ರಾರ್ಥನೆ ಮಾಡ್ತಿದ್ನೋ ಇಸ್ರೇಲರು ಜಯವನ್ನು ಹೊಂದುತ್ತಾ ಇದ್ರು. ನಾನು ಯಾವಾಗ ಕೈ ಸುಸ್ತಾಗಿ ನಾನು ಕೆಳಗಡೆ ಬಿಡ್ತಾ ಇದ್ನೋ ಆವಾಗ ಇಸ್ರೇಲರು ಸೋಲ್ತಾ ಇದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮನೆಯಿಂದ ಹೊರಡುವಂತ ಸದಸ್ಯರಾಗಿರ್ಬೋದು, ಅಥವಾ ನಾವು ಎಲ್ಲ ಯಾವ್ದು ಕೆಲಸಗಳನ್ನ ಕಾರ್ಯಗಳನ್ನ ಮಾಡುತ್ತೇವೆ ಆ ವಿಚಾರ ಆಗಿರ್ಬೋದು, ನಾವು ಪ್ರಾರ್ಥನೆ ಮಾಡುವಾಗ ಜಯವನ್ನ ಕೊಡುವ ದೇವರಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಯಾವಾಗ ಕಡಿಮೆ ಆಗ್ತದೋ, ಯಾವಾಗ ಪ್ರಾರ್ಥನೆಯ ಧೂಪ ನಮ್ಮ ಒಂದು ಮನೆಯಿಂದ ಎದ್ದೇಳುವುದಕ್ಕೆ ಕಡಿಮೆ ಆಗ್ತದೋ, ಸೈತಾನನ ಬಲ ಜಾಸ್ತಿ ಆಗ್ತದೆ. ಸೈತಾನನ ಬಲ ನಮ್ಮ ಮೇಲೆ ಆಕ್ರಮಣ ಮಾಡುವುದಕ್ಕೆ ಪ್ರಾರಂಭಿಸುತ್ತೆ. ನಮ್ಮವರ ಮೇಲೆ ಆಕ್ರಮಣ. ಕೆಲವರಿ ನೋಡ್ರಿ, ನಮ್ಮ ಪ್ರಾರ್ಥನೆ ಇಲ್ಲದೆ, ನಮ್ಮ ಪ್ರಾರ್ಥನೆ ಮಾಡುವಂತ ಒಂದು ಹವ್ಯಾಸ ಇಲ್ಲದೆ ನಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ. ನಾವೇನು ಅಂದುಕೊಳ್ತೇವೆ, ಅವರ ಜೀವಿತದಲ್ಲಿರುವಂತಹ ಸಮಸ್ಯೆ ಅವರು ಹೋರಾಡ್ತಾ ಇದ್ದಾರೆ, ಅವ್ರಿಗೆ ಹೇಗೋ ಬಂತದ್ದು ಅಂದ್ಕೊಳ್ತೇವೆ. ನೋ, ನಾವು ಪ್ರಾರ್ಥನೆ ಮಾಡದಿದ್ದರೆ ನಿಮಿತ್ತವಾಗಿ ನಮ್ಮ ಮನೆಗೆ ಸಮಸ್ಯೆ ಬಂತು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನೋಡ್ರಿ, ಅಲ್ಲಿ ಒಂದು ವೇಳೆ ಮೋಶೆ ತನ್ನ ಆ ಒಂದು ಸಂದರ್ಭದಲ್ಲಿ ನಾನು ಕೈಗಳನ್ನು ಎತ್ತಬೇಡ, ನನಗೆ ಯಾಕೆ, ನಾನು ಯಾಕೆ ಕೈ ನೋಯಿಸಿಕೊಂಡು ಪ್ರಾರ್ಥನೆ ಮಾಡಬೇಕು ಅಂತ ಅನ್ಕೊಂಡು ಸ್ವಾರ್ಥ ಚಿಂತನೆ ಮಾಡಿದ್ದರೆ, ಸ್ವಾರ್ಥ ಚಿಂತನೆ ಮಾಡದೆ ಇಸ್ರೇಲರಲ್ಲಿ ಸೋತು ಹೋಗ್ತಾ ಇದೆ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೆ ಕೂತವರು ಕೂಡ ನಮ್ಮ ಮನೆಗಳಿಗೆ, ನಮ್ಮ ಸಭೆಗಳಿಗೆ ನಾವು ಜವಾಬ್ದಾರರಾಗಿದ್ದೇವೆ. ನಾವು ಕರಗಳನ್ನೆತ್ತಿ ಪ್ರಾರ್ಥನೆ ಮಾಡುವಾಗ ನಾವು ಅಂದುಕೊಳ್ಳಬಹುದು, ನಾನ್ ಪ್ರಾರ್ಥನೆ ಮಾಡೋದ್ರಲ್ಲಿ ಎಲ್ಲ ಆಗ್ಬಿಡುತ್ತೆ ಅಂದ್ರೆ, ಎಸ್, ನೀನ್ ಪ್ರಾರ್ಥನೆ ಮಾಡುವಾಗ ಎಲ್ಲ ಆಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ನೀನು ನಂಬಿಕೆಯಿಂದ ಪ್ರಾರ್ಥನೆ, ನಿನ್ನ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ಈ ದಿವಸ, ಇವತ್ತಿನ ದಿವಸವೇ ಕರಗಳನ್ನು ಎತ್ತಿ ನೀನು ಪ್ರಾರ್ಥನೆ ಮಾಡುವಾಗ, ಅಥವಾ ನಿಂತು ನೀನು ಪ್ರಾರ್ಥನೆ ಮಾಡ್ತೀಯೋ, ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವೋ, ಅದು ಪ್ರಾಮುಖ್ಯ ಅಲ್ಲ. ನಿನ್ನ ಹೃದಯ ದೇವರ ಜೊತೆ ಕನೆಕ್ಟ್ ಆಗಿರ್ಬೇಕು. ಯಾವಾಗ ಅದು ಕನೆಕ್ಟ್, ಅದು ದೇವರು ದೊಡ್ಡ ಕಾರ್ಯಗಳನ್ನ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನೋಡ್ರಿ, ಅದರ ರಿಸಲ್ಟ್ ಈಗ ಅಲ್ಲಿ ಯುದ್ಧ 3 ಸಾರಿ ಮಾತ್ರ ಎತ್ತಿದ್ರಿಂದ 3 ಸಾರ ಮಾತ್ರ ಸೋರುತ್ತೀಯ ಅನ್ನುವ ಪ್ರವಾದಿಯಿಂದ ಬಾಯಿಂದ ನುಡಿದಂತ ವಾಕ್ಯ ಎಲ್ಲಿವರೆ ನೆರವೇರ್ತಿ ನೋಡುವ 2 ಅರಸುಗಳ ಪುಸ್ತಕ 13ನೇ 25ನೇ ವಚನವನ್ನು ನೋಡ್ರಿ. 2 ಅರಸುಗಳ ಪುಸ್ತಕ 13ನೇ 25ನೇ ವಚನ. ಯೋವಾಷನ ಮಗನಾದ ಯೋವಾಷನು ತನ್ನ ತಂದೆಯ ಕಾಲದಲ್ಲಿ ಅಜಾಯರನ್ನು ಯುದ್ಧ ಮಾಡಿ ಕಿತ್ತುಕೊಂಡಿದ್ದ ಪಟ್ಟಣಗಳನ್ನು ಬೆನ್ನದಿಂದ ತಿರುಗಿ ತೆಗೆದುಕೊಂಡನು. ಅವನನ್ನು 3 ಸಾರಿ ಸೋಲಿಸಿ ಇಸ್ರೇಲರ ಎಲ್ಲಾ ಪಟ್ಟಣಗಳನ್ನು ಹಿಂದಕ್ಕೆ ತೆಗೆದುಕೊಂಡನು. ಹಲ್ಲೆಲೂಯಾ. ಎಷ್ಟು ವಿಧೇಯನಾಗಿ ಅವನ ಕಾರ್ಯವನ್ನ ಮಾಡಿದ ನೋಡ್ರಿ. ಇಲ್ಲಿ ನಮ್ಗನ್ಸುತ್ತೆ ಪ್ರವಾದಿ ಏನಂತ ಹೇಳಿಲ್ಲ, ಪ್ರವಾದಿ ಏನ್ ಮಾಡ್ಬೇಕು ಅಂತ ಹೇಳಿಲ್ಲ. ಇದೇನು 3-4-5 ಸಾರಿ ಗುದ್ದು ಅಂತಂದ್ರೆ ಏನಕ್ಕೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಅನ್ಕೊಂಡು, ಪರಿಶುದ್ಧಾತ್ಮನ ಪ್ರೇರೇಪಣೆ ಇದ್ದರೆ, ದೇವರು ಎಷ್ಟು ಬಾರಿ ನಿನಗೆ ಇದು ಮಾಡುವಂತ ಕಾರ್ಯವನ್ನ ಮಾಡುತ್ತೆ ಇರೋದೇ ಆದರೆ ಅಷ್ಟೇ ಕಾರ್ಯವನ್ನ ನಿನಗೆ ಮಾಡುವಂತೆ ದೇವರು ನಿನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ಕೆಲವು ಬಾರಿ ನಮ್ಮ ಜೀವಿತದಲ್ಲಿ ನಾವು ಏನನ್ನ ಮಾಡ್ತಿದ್ದೇವೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಆದ್ರೆ ಪರಿಶುದ್ಧಾತ್ಮ ಎಲ್ಲವನ್ನ ಮಾಡಿಸುತ್ತಾನೆ. ಹಲ್ಲೆಲೂಯಾ. ಎಲ್ಲವನ್ನ ನಡೆಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರ ಸ್ವರವನ್ನ ಕೇಳುವಂತ ಕಿವಿಗಳು ನಮ್ಮ ಕಿವಿಗಳಾಗಿರಬೇಕು. ಹಲ್ಲೆಲೂಯಾ. ನೋಡ್ರಿ, 2 ಅರಸುಗಳ ಪುಸ್ತಕದಲ್ಲಿ 4ನೇ 32ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಹುಡುಗ ಸತ್ತು ಹೋಗಿದ್ದಾನೆ. 2 ಅರಸುಗಳ ಪುಸ್ತಕ 4ನೇ 32ನೇ ವಚನ. ಹುಡುಗ ಸತ್ತು ಹೋಗಿದ್ದಾನೆ. ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಟ್ಟಲ್ಪಟ್ಟಿರುವುದನ್ನು ಕಂಡು 32ನೇ 33ನೇ ವಚನ. ಯಾರು ಒಳಗೆ ಬಾರದಂತೆ ಆ ಕೋಣೆಯನ್ನು ಬಾಗಿಲು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದರು. ಅಲ್ಲಿ ಎಲಿಷನ ಪ್ರಾರ್ಥನೆ ಇದ್ದಾನೆ, ಪ್ರಾರ್ಥನೆ ಮಾಡ್ತಿದ್ರೆ ಬಾಗಿಲನ್ನು ಮುಚ್ಚಿದ್ದಾನೆ. ಅನಂತರ ಹುಡುಗನ ಮೇಲೆ ಪ್ರಾರ್ಥನೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡಿರ್ಬೋದು, ಹೋರಾಡಿ ನಿಂತು ಆ ಕಡೆ ಈ ಕಡೆ ಹೋಗಿ ಪ್ರಾರ್ಥನೆ ಮಾಡಿರ್ಬೋದು. ಇದು ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ವರ್ಕೌಟ್ ಆದ ಸಮಯದಲ್ಲಿ ಅಲ್ಲಿ ಎಲಿಷನ ಹೃದಯದಲ್ಲಿ ಏನಿದೆ, ಆ ಒಂದು ಹುಡುಗನ ಬಗ್ಗೆ, ಆ ಒಂದು ವಿಧವೆಯ ಬಗ್ಗೆ ಒಂದು ದಯೆ ಕನಿಕರ ಆತನ ಹೃದಯದಲ್ಲಿ ಹುಟ್ಟಿದೆ. ಹೇಗಾದ್ರೂ ಮಾಡಿ ನನ್ನ ದೇವರಲ್ಲಿ ಆತನ ಜೀವವನ್ನ ನಾನು ಹಿಂಪಡೆಯಬೇಕು ಎನ್ನುವಂತ ಒಂದು ಯಾವಾಗ ಆತನ ಹೃದಯದಲ್ಲಿ ಬಲವಾದ ಪ್ರೇರೇಪಣೆ ಬಂತು, ಅನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಹಲ್ಲೆಲೂಯಾ. ಅಲ್ಲಿ ಎದ್ದು ನಿಂತಾಗ ನೋಡಿದ್ದೇವೆ. ಕೊನೆಗೆ ಜೀವ ಭರಿಸೋ ತನಕನೂ ಕೂಡ ಆತನು ಬಿಡಲಿಲ್ಲ ಅನ್ನೋದನ್ನು ನಾವು ಗಮನಿಸುತ್ತೇವೆ. ಇದರಲ್ಲಿ ಒಂದನ್ನು ನಾವು ಅರ್ಥಕೊಳ್ಳಬೇಕು. ದೇವರ ಚಿತ್ತವನ್ನ ಅರಿತುಕೊಂಡವರಾಗಿ ನಾವು ಮಾಡುವಂತ ಪ್ರಾರ್ಥನೆ
ಅದು ಎಷ್ಟೇ ತಡವಾದರೂ ಕೂಡ ನಾವು ಅದನ್ನ ಬಲವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಬಟ್ ನಾವು ಹೆಂಗೆ ಜಡ್ಜ್ಮೆಂಟ್ ಮಾಡ್ತೇವೆ ಅಂತಂದ್ರೆ, ನೋಡ್ರಿ, ಆಮನನ್ನು ಬಂದ, ಅಲ್ಲಿ ಅವನಿಗೆ ಸ್ವಸ್ಥವಾಯಿತು. ಅವನ ಹತ್ರ ದೇವರು ಅಥವಾ ಪ್ರವಾದಿ ಯಾವ ಹಣವನ್ನು ತೆಗೆದುಕೊಳ್ಳಿಲ್ಲ. ಆದ್ರೆ ಬಡ ವಿಧವೆ ಹತ್ರ, ಈ ಯೇಸುವಿನ ಕಾಲದಲ್ಲಿ ಬಡ ವಿಧವೆ ಹತ್ರ 2 ದುಗ್ಗಾಣಿ ಹಾಕಿದ್ದನ್ನ ಯೇಸು ಏನಂತ ಅಂದುಕೊಂಡ್ರು, ಆಕೆ ಜೀವವನ್ನೇ ಅರ್ಪಿಸಿದ್ಲು, ಆ ದುಗ್ಗಾಣಿನ ಬೇಡ ಅಂತ ಅನ್ಲಿಲ್ಲ. ಈ 3ನೇ ಎಕ್ಸಾಂಪಲ್ ಕೊಡ್ತೀನಿ, ಆಲೋಚನೆ ಮಾಡ್ರಿ. ಯವನಸ್ಥನನ್ನ ಕರೆದ, ಆತನ ಅಧಿಕಾರಿಯಾಗಿದ್ದ, ಆತನು ಏನೋ ಶ್ರೀಮಂತನಾಗಿದ್ದ, ಯವನಸ್ಥನಾಗಿದ್ದ, ಅವನ ಬಳಿ ಬರ್ತಾ ಇದ್ದಾರೆ, ಯೇಸುವಿನ ಬಳಿ ಬಂದಾಗ ಅವನಿಗೆ ಹೇಳ್ತಾ ಇದ್ದೀನಿ, ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸು. ಆದ್ರೆ ಚರತ್ತ ಊರಿನ ಒಂದು ವಿಧವೆ ಬಳಿಗೆ ಹೋದಾಗ ದೇವರು ಏನನ್ನ ಕೇಳ್ತಾ ಇದ್ದಾರೆ, ಅವಳ ಹತ್ರ ಇದ್ದಿದ್ದೇ ಇಷ್ಟು ಹಿಟ್ಟು ಮತ್ತು ಇಷ್ಟು ಎಣ್ಣೆ. ಆ ಎಣ್ಣೆಯಲ್ಲಿ ಅದನ್ನ ಬಿಟ್ಟು ಕೊಡಬಹುದಿತ್ತು, ಅದು ಅವರ ಜೀವನ ಮಾಡ್ಲಿಕ್ಕೆ ಬಿಟ್ಟುಕೊಡು. ಆದ್ರೆ ಅದರಲ್ಲಿ ನನಗೊಂದು ರೊಟ್ಟಿಯನ್ನು ಮಾಡಿಕೊಂಡು ಆಲೋಚನೆ ಮಾಡ್ರಿ. 3ನೇದಾಗಿ ನೋಡ್ರಿ, ತಂದೆ ತಾಯಿಯನ್ನ ಸನ್ಮಾನಿಸ್ರಿ ಅನ್ನೋದನ್ನ ದೇವರಲ್ಲಿ ಆಜ್ಞೆ ಇದೆ. ಆದ್ರೆ ಸ್ವತಃ ಯೇಸು ಕ್ರಿಸ್ತನೇ ತನ್ನ ತಾಯಿ ಮತ್ತು ಅಣ್ಣ ತಮ್ಮಂದಿರು ಬಂದಂತ ಸಂದರ್ಭದಲ್ಲಿ, ಯಾರು ನನ್ನ ತಾಯಿ, ಯಾರು ನನ್ನ ಅಣ್ಣ ತಮ್ಮಂದಿರು ಅಂತ ಅನ್ಕೊಂಡು ಹೇಳಿದಾಗ ಶಿಷ್ಯರನ್ನ ತೋರಿಸಿ, ತನ್ನ ಚಿತ್ತದ ಪ್ರಕಾರ, ದೇವರ ಚಿತ್ತದ ಪ್ರಕಾರವಾಗಿ ನಡೆಯುವಂತ ವ್ಯಕ್ತಿಗಳೇ ನನ್ನ ತಂದೆಯು, ತಾಯಿಯು, ತಮ್ಮನು, ಅಣ್ಣನು ಆಗಬೇಕು ಎಂದು ಹೇಳಿದರು. ಹಲ್ಲೆಲೂಯಾ. ಇಲ್ಲಿ ಆಲೋಚನೆ ಮಾಡ್ಬೇಕು. ನೋಡ್ರಿ, ಮರಿಯಳ ವಿಚಾರ ಬಂದಾಗ, ಮರಿಯಳಿಗೆ ಆ ಸಮಯದಲ್ಲಿ ಮಗು ಬೇಕಾಗಿರ್ಲಿಲ್ಲ, ಆಕೆ ಕನ್ಯೆ ಆಗಿದ್ದು, ಆಕೆಗೆ ದೇವರು ಎನ್ನುತ್ತದೆ ಮಹಾಕೃಪೆಯಿಂದ ಆಕೆ ದಯ ಉಳ್ಳವಳಾಗಿ ಮಗುವನ್ನು, ಆದ್ರೆ ಎಲಿಜಬೆತ್ಗೆ ಮಗು ಬೇಕಾಗಿತ್ತು, ಆದ್ರೆ ಆ ಸಮಯದಲ್ಲಿ ಆಕೆಗೆ ದೊರೆಯುತ್ತಾ ಇರಲಿಲ್ಲ. ನೋಡ್ರಿ, ನಾವು ಒಂದನ್ನ ನಾವು ತಿಳಿದುಕೊಳ್ಳಬೇಕು, ದೇವರ ಮಾರ್ಗವನ್ನ ನಾವು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಒಬ್ಬರ ಜೀವಿತದಲ್ಲಿ ಬಂದಂತ ಸಮಸ್ಯೆ ಅವರು ಯಾವ ರೀತಿ ಡೀಲ್ ಮಾಡಿದ್ರು ಅದೇ ರೀತಿಯಲ್ಲಿ ನಾವು ಡೀಲ್ ಮಾಡ್ತೀವಿ, ನಮ್ಮ ಜೀವಿತದಲ್ಲೂ ಅದೇ ಇರುತ್ತೆ ಅಂತ ಅನ್ಕೊಂಡು ಯಾವ ಸ್ಕ್ರಿಪ್ಟೆಡ್ ಕೂಡ ಇಲ್ಲ, ಯಾವುದು ಕೂಡ ಬರಲಿಲ್ಲ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಸಮಸ್ಯೆ ಕೂಡ, ನನಗೆ ಅದೇ ಸಮಸ್ಯೆ ಇದೆ, ಅವ್ರಿಗೂ ಅದೇ ಸಮಸ್ಯೆ ಇದೆ, ಈ ರೀತಿಯಲ್ಲಿ ನಾನು ಡೀಲ್ ಮಾಡ್ತೇನೆ ಅಂತ ಅನ್ಕೊಂಡು ಮುಂದೆ ಹೋಗೋದಾದ್ರೆ, ದೇವರ ವಾಕ್ಯ ಹೇಳುತ್ತದೆ, ಆತನ ಮಾರ್ಗಗಳಂತೆ ನಮ್ಮ ಮಾರ್ಗಗಳೆಲ್ಲ, ಆತನ ಆಲೋಚನೆಗಳಂತೆ ನಮ್ಮ ಆಲೋಚನೆಗಳಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಪ್ರಿಯರೇ, ನಾವು ಕೆಲವು ಸ್ಕ್ರಿಪ್ಟ್ ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಏನಂತಂದ್ರೆ, ಇದು ಈ ರೀತಿ ಆದ್ರೆ ಈ ರೀತಿ ಆಗುತ್ತೆ, ಆ ರೀತಿ ಆದ್ರೆ ಆ ರೀತಿ ಆಗುತ್ತೆ, ಅವ್ರಿಗೂ ಆ ಸಮಸ್ಯೆ ಬಂತು, ಅವ್ರು ಹಾಗೆ ಮಾಡಿದ್ರು, ನಾನು ಅದನ್ನೇ ಮಾಡ್ತೀನಿ ಅಂತ ಅನ್ಕೊಂಡು ಆ ರೀತಿ ನಾವು ಯಾವುದೇ ಕಾರಣಕ್ಕೆ ಮಾಡೋದು. ನಿನ್ನ ಬಳಿ ನಿನ್ನ ದೇವರೇ ಮಾತನಾಡಬೇಕು. ಹಲ್ಲೆಲೂಯಾ. ನಿನ್ನ ಬಳಿ ನಿನ್ನ ದೇವರು ಮಾತನಾಡಬೇಕು ಅಂತಂದ್ರೆ, 1 ಥೆಸಲೋನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16 ಮತ್ತು 17ನೇ ಆ ಒಂದು ವಚನದ ಕಾರ್ಯ ನಿನ್ನಲ್ಲಿ ನಡೆಯಬೇಕು. ನಡೆದಾದ್ರೆ ಮಾತ್ರ ಅದು ಮಾಡೋದಕ್ಕೆ ಸಾಧ್ಯ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 16ರಿಂದ 17 ಏನಿದೆ? ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ನೀನು ಹೋಗು ಕೂತು ಕೂಡಲೇ, ಸತ್ಯವೇದನ ತೆರೆದು ಕೂಡಲೇ ದೇವರು ನಿನ್ನನ್ನು ತಕ್ಷಣವಾಗಿ ಮಾತಾಡ್ತಿದ್ದಾರೆ ಅಂದ್ರೆ, ನೀನು ಎಲಿಷನ ರೀತಿಯಲ್ಲಿ ಪ್ರವಾದಿ ಆಗಿರಬೇಕು, ಎಲಿಯ ರೀತಿಯಲ್ಲಿ ಪ್ರವಾದಿ ಆಗಿರಬೇಕು, ಮೋಶೆಯ ರೀತಿಯಲ್ಲಿ ನಾಯಕನಾಗಿರಬೇಕು, ಆ ರೀತಿಯ ವ್ಯಕ್ತಿ ಆಗಿರಬೇಕು. ಆ ರೀತಿಯ ವ್ಯಕ್ತಿ ಆದ್ರೆ ಖಂಡಿತ ನೀನು ಕುತ್ಕೊಳ್ಳೋದೇ ಬೇಡ, ನೀನು ಎದ್ದು ನಡೆದಾಡುವಾಗಲೇ ದೇವರು ನಿನ್ನ ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ಎಷ್ಟೋ ದಿವಸಗಳಾಗಿದೆ ಪ್ರಾರ್ಥನೆ ಮಾಡಿ, ಎಷ್ಟೋ ದಿವಸಗಳಾಗಿದೆ ದೇವರ ಜೊತೆ ಅನ್ಯೋನ್ಯತೆ ಹೊಂದಿ, ಎಷ್ಟೋ ದಿವಸಗಳಾಗಿದೆ ದೇವರ ಜೊತೆ ಮಾತನಾಡಿ, ಈಗ ನೀನು ಕುಳಿತ ಕೂಡಲೇ ದೇವರು ನಿನ್ನ ಜೊತೆ ಮಾತನಾಡೋದಾದ್ರೆ ಆ ಒಂದು ವಿಚಾರವಾಗಿ ಗಿದ್ಯೋನನ ರೀತಿಯಲ್ಲಿ ನೀನು ಕನ್ಫರ್ಮೇಶನ್ ತಗೋಬೇಕು. ಹಲ್ಲೆಲೂಯಾ. ನೀನು ಯಾವಾಗ ಕನ್ಫರ್ಮೇಶನ್ ತೆಗುತ್ತೀಯೋ, ಹೆಚ್ಚು ಸಮಯ ದೇವರ ಸನ್ನಿಧಿಯಲ್ಲಿ ಕಳಿತೀಯೋ, ದೇವರು ಏನಂತಂದ್ರೆ, ನೋಡ್ರಿ, ಒಂದು ಚಿನ್ನವನ್ನ ಒಂದೇ ಸರಿ ಬೆಂಕಿ ಹಾಕಿದ್ಕೊಳ್ಳೆ ಅದು ಸಂಪೂರ್ಣವಾಗಿ ಈ ಚಿನ್ನವನ್ನ ಮೊದಲು ಹಳೆ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ರು ಅಂತಂದ್ರೆ ಪ್ಯೂರಿಫೈ. ಈಗ ಪ್ಯೂರಿಫೈ ಮಾಡ್ಲಿಕ್ಕೆ ಏನೇನೋ ಟೆಕ್ನಿಕ್ಸ್ ಗಳು ಬಂದಿದ್ದಾವೆ. ಆದ್ರೆ ಈಗ ಹಳೆ ಕಾಲದಲ್ಲಿ ಚಿನ್ನವನ್ನ ಬೆಂಕಿಯಲ್ಲಿ ಹಾಕೋರುತ್ತೆ, ಬೆಂಕಿಯಲ್ಲಿ ಹಾಕಿದ ನಂತರ ಅದು ಏನೋ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ನೀರು ದ್ರವಾವಸ್ಥೆಗೆ ಬರುತ್ತೆ. ದ್ರವಾವಸ್ಥೆಗೆ ಬಂದಾಗ ಆ ಚಿನ್ನ ಮಾಡುವಂತ ವ್ಯಕ್ತಿ ಅವನು ಬಂದು ನೋಡುವಂತೆ, ಬಂದು ನೋಡುವಾಗ ಆ ಮೇಲೆ ಇರುವಂತ ದ್ರಾವಣದ ಮೇಲ್ ಪದರ ಇದೆ, ಅದರಲ್ಲಿ ತನ್ನ ಮುಖ ಕಂಡರೆ ಮಾತ್ರವೇ ಅದನ್ನು ಅಂದುಕೊಳ್ಳುತ್ತಿದ್ದಂತೆ ಚಿನ್ನ ಶುದ್ಧಿಯಾಗಿದೆ ಅಂತ ಅನ್ಕೊಂಡು. ಇದು ಒಂದು ಸಾರಿ ಬರುವಂತ ಇದಲ್ಲ. ಒಂದು ಸಾರಿ ಲಿಕ್ವಿಡ್ ಆಗುತ್ತೆ, ನೋಡ್ತಾನೆ, ಇಲ್ಲ ಸ್ವಲ್ಪ ಕಲೆ ಇದೆ, ಇನ್ನು ಪ್ಯೂರಿಫೈ ಆಗ್ಬೇಕು, ಇನ್ನು ಹೀಟ್ ಕೊಡ್ತಾನೆ, ಮತ್ತೆ ನೋಡ್ತಾನೆ ಏನಾದ್ರೂ ಇದೆಯಾ, ಇಲ್ಲ ಮತ್ತೆ ಕೊಡ್ತಾನೆ. ಕೊನೆಗೆ ಹೀಗೆ ಮಾಡಿ ತನ್ನ ಮುಖದ ಇದನ್ನ ದರ್ಪಣವನ್ನ ಕನ್ನಡಿಯಲ್ಲಿ ನೋಡಿದ ರೀತಿಯಲ್ಲಿ ಯಾವಾಗ ಆ ಚಿನ್ನದ ಮೇಲೆ ಅವನಿಗೆ ಅನಿಸುತ್ತದೋ ಆವಾಗ ಅವನು ಅಂದುಕೊಳ್ತಾನೆ ಚಿನ್ನ ಶುದ್ಧಿಯಾಗಿದೆ. ಹಲ್ಲೆಲೂಯಾ.
ಕರ್ತನ ಪರಿಶುದ್ಧ. ಅದೇ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಒಂದೇ ಕ್ಷಣ ಹೋಗಿ ಕೂತ್ಕೊಳ್ಳೆ ದೇವರನ್ನ ಹತ್ರ ಮಾತಾಡಿದ್ರು ಅಂತ ಅನ್ಕೊಂಡು ನಮ್ದೇ ಇಮ್ಯಾಜಿನೇಷನ್, ಯಾಕಂದ್ರೆ 100 ವಿಷಯಗಳು ಮೊದಲೇ ಇರ್ತವೆ ಒಳಗಡೆ. ಆ ಮೊದಲೇ ವಿಷಯದಲ್ಲಿ, ಆ 100 ವಿಷಯದಲ್ಲಿ ಮಧ್ಯದಲ್ಲಿ ಒಂದು ತಗೊಂಡಿದ್ದು ದೇವ್ರನ್ನ ಹತ್ರ ಮಾತಾಡಿದ್ರು ಅಂತ ಅನ್ಕೊಂಡು ಹೇಳಿದ್ರೆ ಆಗೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಕುಳಿತು ನೀನು ಸಮಯವನ್ನ ಕಳೆಯಬೇಕಾಗಿದೆ. ಹಲ್ಲೆಲೂಯ. ಸಮಯ ಎಲ್ಲಿದೆ? ಸಮಯ ಎಲ್ಲಿದೆ ಅಂತ ನೋಡಿ, ಸಮಯ ನಿನ್ನ ಬಳಿ ಇದೆ. ಹಲ್ಲೆಲೂಯ. ಆ ಸಮಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಆ ಎಲ್ಲೆಲ್ಲೋ ಹೋಗುವ ಸಮಯವನ್ನ ನೀನು ದೇವರಿಗೆ ಕೊಡೋದಾದ್ರೆ ಅದು 1 ನಿಮಿಷ ಆಗಿರ್ಲಿ, 5 ನಿಮಿಷ ಆಗಿರ್ಲಿ, 15 ನಿಮಿಷ ಆಗಿರ್ಲಿ. ನೋಡ್ರಿ, 1 ನಿಮಿಷ ದೇವರ ಸನ್ನಿಧಾನದಲ್ಲಿ ಕೂತವನು ನೆಕ್ಸ್ಟ್ 1 ವೀಕ್ ಆದ್ಮೇಲೆ ಅವನಿಗೆ 1 ನಿಮಿಷ, 5 ನಿಮಿಷ ಬಿಟ್ಟು, 1 ನಿಮಿಷ ಬಿಟ್ಟು ಹೇಳಕ್ ಆಗೋದಿಲ್ಲ. 1 ನಿಮಿಷ ನಂತರ 5 ನಿಮಿಷ ಆಗುತ್ತೆ. 5 ನಿಮಿಷ ಆದ್ಮೇಲೆ ತದನಂತರ ಅವನು ಆಲೋಚನೆ ಮಾಡ್ತಾನೆ, ನಾನು ಹೇಗಾದ್ರೂ ಮಾಡಿ 15 ನಿಮಿಷ ಫ್ರೀ ಮಾಡ್ಕೋಬೇಕು. ತದನಂತರ ಆಲೋಚನೆ ಮಾಡ್ತಾನೆ, 15ರಿಂದ ಒಂದು ಅರ್ಧ ಗಂಟೆ ಆದ್ರೂ ಫ್ರೀ ಮಾಡಿ ನನ್ನ ಕರ್ತನ ಜೊತೆ ನಾನು ಮಾತಾಡ್ಬೇಕು. ಹಲ್ಲೆಲೂಯ. ಇದು ದೇವರ ಪ್ರಸನ್ನತೆ ಇರುವಂತ ಪವರ್ ಆಗಿದೆ. ಹಲ್ಲೆಲೂಯ. ದೇವರ ಶಕ್ತಿ, ದೇವರ ಒಂದು ಸಾನ್ನಿಧ್ಯದ ಒಂದು ಶಕ್ತಿ ಅದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಈ ವಾಕ್ಯವನ್ನು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಎಲ್ಲಿ ಸಂತೋಷಿಸಬೇಕು? ದೇವರ ಪ್ರಾರ್ಥನೆಯ ಸಾನ್ನಿಧ್ಯದಲ್ಲಿ ನಾವು ಸಂತೋಷ ಪಡಬೇಕು. ಹಲ್ಲೆಲೂಯ. ನಿನಗೆ ಯಾರು ಮಾತನಾಡಲಿಕ್ಕೆ ಯಾರು ಇಲ್ಲದಿದ್ರು ಪರವಾಗಿಲ್ಲ, ಅಥವಾ ನಿನ್ನ ಜೊತೆ ಮಾತನಾಡುವವರು ಯಥಾರ್ಥವಾಗಿ ನಿನ್ನಲ್ಲಿ ಮಾತನಾಡ್ತಿರೋ ಪರವಾಗಿಲ್ಲ. ಯಥಾರ್ಥವಾಗಿ, ಸತ್ಯವಾಗಿ, ನಿಜವಾಗಿ ನಿನ್ನ ಜೊತೆ ಕ್ಲೋಸ್ ಆಗಿ ಮಾತನಾಡುವ ಒಬ್ಬನಿದ್ದಾನೆ. ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. 1 ಥೆಸಲೋನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಹೌದು ಕರ್ತನೆ, ಇವತ್ತಿನ ದಿವಸ ಕರ್ತನೆ ರಾಜ ಎಡೆಬಿಡದೆ ಪ್ರಾರ್ಥನೆ ಮಾಡುವುದರ ವಿಚಾರವಾಗಿ ನಮ್ಮ ಜೊತೆ ನೀನು ಮಾತನಾಡಿದೆಯಲ್ಲ. ಹೌದು ಕರ್ತನೆ, ನಾವು ಪ್ರಾರ್ಥನೆ ನಾನು ಎಷ್ಟು ದಿನ ಮಾಡಬೇಕು, ಎಷ್ಟು ವಾರ ಮಾಡಬೇಕು, ಎಷ್ಟು ತಿಂಗಳು ಮಾಡಬೇಕು ಅಂತ ಅನ್ಕೊಂಡು ಕೇಳುವುದಾದ್ರೆ ನಾನು ನಿನಗೆ ಉತ್ತರ ಕೊಡುವ ತನಕ ಅನ್ನೋ ರೀತಿಯಲ್ಲಿ ಕರ್ತನೆ ಇವತ್ತಿನ ದಿವಸ ಕರ್ತನೆ ನಿನ್ನ ಉತ್ತರ ಅದು ಖಂಡಿತ ಸ್ವಾಮಿ. ಕರ್ತನೆ, ನಾ ಖಂಡಿತವಾದ ಉತ್ತರವನ್ನ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡುವ ಹಾಗೆ, ನಿನ್ನ ಜೊತೆ ವಿಶೇಷವಾದ ಸಂಬಂಧವನ್ನ ಹೊಂದಿಕೊಳ್ಳುವ ಹಾಗೆ ನಿನ್ನ ಸಹಾಯಸವನ್ನ ಚಾಚು. ನೀನು ತಾನೇ ನಮ್ಮನ್ನ ಬಲಪಡಿಸು ಸ್ವಾಮಿ. ಎಡೆಬಿಡದೆ ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಕಲಿಸಿಕೊಡು, ತಾಳ್ಮೆಯನ್ನು ಕೊಡು ಸ್ವಾಮಿ. ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ಕಾಯುವುದನ್ನು ಕಲಿಸಿಕೊಡು ಕರ್ತನೆ. ಯಾವ ರೀತಿಯಲ್ಲಿ ಮರೆಯಳು ಸ್ವಾಮಿ. ಕರ್ತನೆ, ಗಲಿಬಿಲಿಗಳು, ಗೊಂದಲಗಳು, ಮಾತಾಡ ಆರೋಪಗಳು ಇದ್ದರೂ ಕೂಡ ಕರ್ತನೆ ನಿನ್ನ ಪಾದದಲ್ಲಿ ಕುಳಿತುಕೊಂಡು ನಿನ್ನ ವಾಕ್ಯವನ್ನ ಕೇಳುವುದಕ್ಕೆ ಕರ್ತನೆ ಮನಸ್ಸು ಮಾಡಿದಳು. ಅದೇ ರೀತಿಯಲ್ಲಿ ಕರ್ತನೆ ರಾಜ ನೀನು ಕೂಡ ನಾವು ಕೂಡ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವುದಕ್ಕೂ, ನಿನ್ನ ವಾಕ್ಯವನ್ನು ಓದುವುದಕ್ಕೂ, ನಿನ್ನ ಪ್ರಕಟಣೆಯನ್ನ, ನಿನ್ನ ಪ್ರವದನೆ ವಾಕ್ಯವನ್ನ ಹೊಂದುವುದಕ್ಕೆ ಕರ್ತನೆ ರಾಜ ನಾವು ಸಿದ್ಧರಾಗುವಾಗ, ಸಮಯವನ್ನು ಮೀಸಲಿಡುವಾಗ ಸಹಾಯಸವನ್ನ ಚಾಚು. ಆಶೀರ್ವದಿಸು, ಬಲಪಡಿಸು ಕರ್ತನೆ ರಾಜ. ನಿನ್ನ ವಾಕ್ಯ ಬೇಡ್ತಲ್ಲ ಸ್ವಾಮಿ, ಕೃಪೆಯ ಕಾಲ ಇರುವಾಗಲೇ ನಿನ್ನ ಕರ್ತನನ್ನ ಸ್ಮರಿಸುವ ರೀತಿಯಲ್ಲಿ ಈ ಸಮಯದಲ್ಲೇ ಕರ್ತನೆಯನ್ನು ಸ್ಮರಿಸುವಾಗ ನಮಗೆ ಸಹಾಯವನ್ನ ಚಾಚು. ವಿರೋಧವಾಗಿ ನಿನ್ನ ಪ್ರಾರ್ಥನೆಯ ಸಾಲಿನ ನಮ್ಮಿಂದ ದೂರ ಇಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೆನ್.